ಹುಬ್ಬಳ್ಳಿಯಲ್ಲಿ ನಾಯಿ ವಿಚಾರಕ್ಕೆ ಏರ್ಪಟ್ಟಂತಹ ಜಗಳ ಒಂದು ಇದೀಗ ಪೊಲೀಸ್ ಸ್ಟೇಷನ್ನ ಮೆಟ್ಟಿಲೇರಿದೆ. ಮದನ್ ಅನ್ನುವಂತಹ ಬಾಲಕನಿಗೆ ಒಂದು ರಾಟ್ ವೀಲರ್ ನಾಯಿ ಕಚ್ಚಿದೆ. ಈ ಘಟನೆಯ ಸಂಪೂರ್ಣ ಮಾಹಿತಿ ನಮಗೆ ಲಭ್ಯ ಆಗ್ತಿರೋದು. ಆ ಮದನ್ ಅನ್ನೋ ಬಾಲಕನಿಗೆ ರಾಟ್ ವೀಲರ್ ನಾಯಿ ಕಚ್ಚಿದಂತ ಸಂದರ್ಭ ಅದನ್ನ ಬಿಡಿಸೋದಕ್ಕೆ ಯತ್ನ ಮಾಡ್ತಾರೆ ಪರಶುರಾಮ್. ಅವರ ಮೇಲೆ ಕೂಡ ಈ ಶ್ವಾನ ದಾಳಿ ಮಾಡೋದಕ್ಕೆ ಹೋಗುತ್ತೆ. ಅಂಡ್ ಆ ಪರಶುರಾಮ್ ಮೇಲೆ ಮಾಲೀಕರು ಕೂಡ ಹಲ್ಲೆಗೆ ಮುಂದಾಗಿದ್ದಾರೆ. ನಾಯಿ ಹೊಡೆದಿದ್ದೀರಾ ಅಂತ ಪರಶುರಾಮ್ ಮನೆಗೆ ಬಂದು ನಾಯಿ ಮಾಲೀಕರು ಹಲ್ಲೆ ಮಾಡಿದ್ದು. ರಾಟ್ ವೀಲರ್ ಶ್ವಾನದ ಮಾಲೀಕರು ವಿಲ್ಸನ್ ಮತ್ತು ವೈಷ್ಣವಿ ಪರಶುರಾಮ್ ಅವರ ಮನೆಗೆ ಹೋಗಿ ಹಲ್ಲೆ ಮಾಡಿರೋ ಆರೋಪ. ಈ ಕುರಿತಂತೆ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಗೆ ಪರಶುರಾಮ್ ದೂರನ್ನು ಕೊಟ್ಟಿದ್ದಾರೆ. ರಾಟ್ ವೀಲರ್ ಶ್ವಾನದ ಮಾಲೀಕರಾಗಿರೋ ವಿಲ್ಸನ್ ಮತ್ತು ವೈಷ್ಣವಿ ವಿರುದ್ಧ ಸದ್ಯ ದೂರು ದಾಖಲಾಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ನಾಯಿ ವಿಚಾರಕ್ಕೆ ಏರ್ಪಟ್ಟಂತಹ ಜಗಳ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿರೋದು ಸಿಸಿ ಕ್ಯಾಮೆರಾ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿಕುಮಾರ್, ನಾಯಿ ಸಾಕೋದು ಮಾತ್ರವಲ್ಲ, ಅದನ್ನ ಬೇರೆಯವರಿಗೆ ತೊಂದರೆ ಕೊಡದಂತೆ ನೋಡಿಕೊಳ್ಳೋದು ಮಾಲೀಕರ ಜವಾಬ್ದಾರಿ ಆಗುತ್ತೆ. ಅದನ್ನ ಬಿಟ್ಟು ಅದನ್ನ ಯಾರೋ ಪ್ರಶ್ನೆ ಮಾಡಿದ್ರು ಅಥವಾ ಅವ್ರಿಗಾಗ್ತಾ ಇದ್ದಂತ ಅವಘಡವನ್ನ ತಪ್ಪಿಸೋದಕ್ಕೆ ಹೋದ್ರು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಲಾಗಿದೆ ಅಂತ ಕಂಡು ಬರ್ತಾ ಇದೆ. ಘಟನೆ ಕುರಿತಂತೆ ಡೀಟೇಲ್ಸ್ ಕೊಡೋದಾದ್ರೆ ಅಂಡ್ ಈಗೇನ್ ಕ್ರಮ ಆಗಿದೆ ಸದ್ಯಕ್ಕೆ? ಪ್ರಜ್ವಲ, ನೀವು ಹೇಳ್ತಾ ಇರೋದು ನಿಜಕ್ಕೂ ಕೂಡ ಸತ್ಯ. ಆದ್ರೆ ಈ ಎಲ್ಲ ನಿಯಮಗಳನ್ನ ಈ ಎಲ್ಲ ಸೂಚನೆಗಳನ್ನ ಮೀರಿದಂತಹ ಒಂದು ನಗರ ಪ್ರದೇಶದಲ್ಲಿ ನಾಯಿ ಮಾಲೀಕರು ಈ ರೀತಿಯಾಗಿ ವರ್ತನೆ ಮಾಡ್ತಾ ಇರೋದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕೂಡ ಕಂಡು ಬಂದಿದೆ. ಒಂದು, ತಾವು ವಾಕಿಂಗ್ ಬರ್ತಾ ಇರುವಂತಹ ನೆಪದಲ್ಲಿ ತಮ್ಮ ಜೊತೆ ಕರೆದುಕೊಂಡು ಬಂದಂತಹ ಒಂದು ನಿಷೇಧಿತವಾದಂತಹ ರಾಟ್ ವಿಲ್ಲರ್ ಅನ್ನ ನಾಯಿಯನ್ನ ತೆಗೆದುಕೊಂಡು ಬಂದ ಸಂದರ್ಭದಲ್ಲಿ ಆ ಒಂದು ನಾಯಿಗೆ ಯಾವುದೇ ರೀತಿಯಾದಂತಹ ಒಂದು ರಕ್ಷಣೆ ಇಲ್ಲದೆ ಬೇಕಾಬಿಟ್ಟಿಯಾಗಿ ಬಿದ್ದ ಸಂದರ್ಭದಲ್ಲಿ ಅಕ್ಕಪಕ್ಕದವರ ಮೇಲೆ ಅಟ್ಯಾಕ್ ಮಾಡಿದಂತಹ ಒಂದು ದೃಶ್ಯಗಳು ಈಗಾಗಲೇ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಒಂದು ವಿಚಾರ ಕುರಿತಂತೆ ಕೂಡ ಆ ಸಾರ್ವಜನಿಕರು ಪ್ರಶ್ನೆ ಮಾಡಿದವರ ಮೇಲೆ ಕೂಡ ಆ ಒಂದು ನಾಯಿ ಮಾಲೀಕರಾದಂತಹ ವಿಲ್ಸನ್ ಮತ್ತು ವೈಷ್ಣವಿ ಹಲ್ಲೆಯನ್ನ ಮಾಡಿದ್ದಾರೆ. ಬೇಕಾಬಿಟ್ಟಿಯಾಗಿ ಹಲ್ಲೆ ಮಾಡಿದಂತ ವಿಚಾರ ಕುರಿತಂತೆ ಕೂಡ ಅವರು ಸಹಿತ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಒಂದು ವಿಚಾರ ಕುರಿತಂತೆ ಪೊಲೀಸ್ ಠಾಣೆ ಮೇಲಿದ್ದು ಸದ್ಯ ಆ ಒಂದು ವಿಲ್ಸನ್ ನಾಯಿ ಮಾಲಕರಾಗಿರುವಂತಹ ವಿಲ್ಸನ್ ಮತ್ತು ವೈಷ್ಣವಿ ಅವರ ಮೇಲೆ ದೂರು ದಾಖಲಾಗಿದೆ. ಇನ್ನೊಂದು ಕಡೆ ಈ ಒಂದು ನಾಯಿ ದಾಳಿಯಿಂದ ಆ ಒಂದು ಸಾರ್ವಜನಿಕರು ಬಾಲಕನನ್ನ ರಕ್ಷಣೆ ಮಾಡಿದ್ದು ಸದ್ಯ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದು ಈ ಒಂದು ಅಶೋಕನಗರ ಪೊಲೀಸರು ದೂರನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಪ್ರಜ್ವಲ. ಫೈನ್ ರವಿಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.